ನಮ್ಮ ಸಿಟ್ಟು ಮತ್ತು ಪ್ರೀತಿ ನಮ್ಮವರು ಎನಿಸಿಕೊಂಡವರಿಗೆ ಮಾತ್ರ ಸೀಮಿತವಾಗಿಡಬೇಕು. ಜನರು ತಮ್ಮದಲ್ಲದ ವಸ್ತುವನ್ನು ಕಳೆದುಕೊಳ್ಳಲು ಹೆದರುತ್ತಾರೆ. ಪ್ರೇಮ ತುಂಬ ದುರ್ಲಭವಾಗಿದೆ, ಅದನ್ನು ಹಿಡಿದಿಡಿ. ಕ್ರೋಧ ತುಂಬ ಕೆಟ್ಟದಾಗಿದೆ, ಅದನ್ನು ಅದುಮಿಡಿ. ಅಂಜಿಕೆ ತುಂಬ ಭಯಾನಕವಾಗಿದೆ, ಅದನ್ನು ಎದುರಿಸುವುದನ್ನು ಕಲಿಯಿರಿ. ಜೀವನದಲ್ಲಿ ನಿಮ್ಮನ್ನು ನೀವು ಸದೃಢವನ್ನಾಗಿಸಿ. ಇನ್ನೊಬ್ಬರ ಮೇಲೆ ನಿರ್ಭರವಾಗಿರುವುದು ನಿಮ್ಮನ್ನು ಹಾಳು ಮಾಡಿಬಿಡುತ್ತೆ. ಯಾವ ವ್ಯಕ್ತಿಯು ನಿಮ್ಮ ಮಾತಿನ ಮೌಲ್ಯವನ್ನೇ ಅರ್ಥ ಮಾಡಿಕೊಳ್ಳುವುದಿಲ್ವೋ ಅವರಿಗೆ ನಿಮ್ಮ ಮೌನವೇ ಸರಿಯಾದ ಉತ್ತರ. ಮನುಷ್ಯರಲ್ಲಿ ಎರಡು ರೀತಿಯ ಸ್ವಭಾವದವರಾಗಿರುತ್ತಾರೆ. ಒಬ್ಬರು ಎಲ್ಲವನ್ನು ಹೇಳಿಕೊಳ್ಳುವವರು, ಮತ್ತೊಬ್ಬರು ಎಲ್ಲವನ್ನು ಎಲ್ಲರಿಂದ ಮುಚ್ಚಿಡುವವರು. ಜೀವನ ಎಷ್ಟೇ ಕೆಟ್ಟದಾಗಿದ್ರೂ ನಮ್ಮವರು ನಮ್ಮ ಜೊತೆ ಇದ್ದಾಗ ಎಲ್ಲವೂ ಒಳ್ಳೆಯದೆನಿಸುತ್ತೆ. ಯಾರು ನಿಮ್ಮ ನೋವಿಗೆ ಸ್ಪಂದಿಸೋದಿಲ್ವೋ ಅವರಿಗೆ ನೀವು ಕಷ್ಟ ಹೇಳಿಕೊಳ್ಳುವುದರಿಂದ ಯಾವುದೇ ಅರ್ಥವಿಲ್ಲ. ಇಲ್ಲಿ ಎಲ್ಲರೂ ಮನುಷ್ಯರಂತೆ ಕಾಣಿಸ್ತಾರೆ, ಆದರೆ ಕೆಲವರು ಗಾಯ ಮಾಡಿದ್ರೆ ಇನ್ನೂ ಕೆಲವರು ಗಾಯ ವಾಸಿ ಮಾಡುವ ಔಷಧಿಯಾಗುತ್ತಾರೆ. ನೀವು ನಿಮ್ಮ ಮಾತು ಕಡಿಮೆ ಮಾಡಿ ಎಲ್ಲರ ಮಾತು ಮೌನವಾಗಿ ಕೇಳಿಸಿಕೊಳ್ಳುವವರಾಗಿದ್ರೆ ಆಗ ನೀವು ಎಲ್ಲರಿಗೂ ಇಷ್ಟವಾಗುತ್ತೀರಾ. ಮಾತನಾಡಲು ಮನಸ್ಸಿದ್ರೆ ಸಮಯ ತಾನಾಗೆ ಕೂಡಿ ಬರುತ್ತೆ. ಸಮಯಕ್ಕಿಂತ ಮುಂಚೆ ಸಿಕ್ಕ ವಸ್ತುಗಳು ತಮ್ಮ ಮೌಲ್ಯವನ್ನೇ ಕಳೆದುಕೊಳ್ಳುತ್ತವೆ ಮತ್ತು ಸಮಯದ ನಂತರ ಸಿಕ್ಕ ವಸ್ತುಗಳು ತಮ್ಮ ಮಹತ್ವವನ್ನೇ ಕಳೆದುಕೊಳ್ಳುತ್ತೆ. ಎಲ್ಲ ಸ್ವಭಾವದ ಜನರನ್ನು ನಾನು ನೋಡಿದ್ದೇನೆ. ಸಹಾಯ ತೆಗೆದುಕೊಂಡು ಧನ್ಯವಾದವನ್ನು ಹೇಳುವವರನ್ನು ಮತ್ತು ಸಹಾಯ ತೆಗೆದುಕೊಂಡು ನಮ್ಮನ್ನೇ ಮೂರ್ಖರೆಂದುಕೊಂಡವರನ್ನು. ಹಾಗಲಕಾಯಿಯಷ್ಟು ಕಹಿಯಾಗಿರುವವರು ಕೂಡ ಒಮ್ಮೊಮ್ಮೆ ನಮಗೆ ಕಷ್ಟ ಬಂದಾಗ ಆಪತ್ ಬಾಂಧವರಾಗುತ್ತಾರೆ. ಸಕ್ಕರೆಯಷ್ಟು ಸಿಹಿಯಾಗಿರುವವರು ಸಮಯ ಬಂದಾಗ ಯಾವಾಗಲೂ ಮೋಸ ಮಾಡಿಬಿಡುತ್ತಾರೆ. ನಿಮಗೆ ನೋವು ಕೊಡುವಷ್ಟು ಹಕ್ಕನ್ನು ಯಾರಿಗೂ ಕೊಡಬೇಡಿ ಮತ್ತು ಸೊಕ್ಕು ತೋರಿಸುವಷ್ಟು ನಿಮ್ಮ ಸಮಯವನ್ನು ನೀಡಬೇಡಿ. ಎಷ್ಟು ವಿಷಾದದ ಮಾತೆಂದರೆ, ನಿಯತ್ತಿನ ಬಗ್ಗೆ ಮಾತನಾಡಬೇಕಾದ್ರೆ ಮನುಷ್ಯ ನಾಯಿಯ ಉದಾಹರಣೆಯನ್ನು ಕೊಡುತ್ತಾನೆ. ಎಲ್ಲರ ಸೇವೆಯನ್ನು ಮಾಡಿ, ಆದರೆ ಅದರ ಪ್ರತಿಫಲದ ಅಪೇಕ್ಷೆಯನ್ನು ಮಾಡಬೇಡಿ. ಅದರ ಸರಿಯಾದ ಮೌಲ್ಯವನ್ನು ಆ ದೇವರೇ ನೀಡಬಹುದು ಹೊರತು ಮನುಷ್ಯರಲ್ಲ. ಪ್ರೀತಿ ಮಾಡುವುದು ಒಂದು ಕಲೆ ಇದ್ದಂತೆ, ಆದರೆ ಆ ಕಲೆಯನ್ನು ಯಾವಾಗಲೂ ಪ್ರದರ್ಶನ ಮಾಡಬೇಡಿ. ಇದು ನನ್ನ ಸಲಹೆ. ಒಮ್ಮೊಮ್ಮೆ ಒಂದು ಅರ್ಥವಾಗೋದಿಲ್ಲ, ಒಳ್ಳೆಯ ಜನರೊಂದಿಗೆ ಈ ಅದೃಷ್ಟವು ಯಾಕೆ ಕ್ರೂರವಾದ ಆಟ ಆಡಿಬಿಡುತ್ತೆ ಎಂದು. ನಿಮ್ಮ ಮುಂದೆ ಇದ್ದಾಗ ನಿಮ್ಮ ಜೊತೆ ಇರುತ್ತಾರೆ, ಮತ್ತೆ ನಿಮ್ಮ ಹಿಂದೆ ಇದ್ದಾಗ ನಿಮ್ಮ ವಿರುದ್ಧವಾಗಿರುತ್ತಾರೆ. ಇಂಥವರಿಂದ ಸಾವಧಾನವಾಗಿರಿ. ಸಮಯ ಮತ್ತು ಮಾತಿನ ಉಪಯೋಗ ತುಂಬ ಕಾಳಜಿಯಿಂದ ಮಾಡಿ, ಯಾಕೆಂದರೆ ಇವೆರಡು ಮತ್ತೆ ಬರೋದು ಇಲ್ಲ, ಮತ್ತೊಂದು ಅವಕಾಶವನ್ನು ನೀಡೋದಿಲ್ಲ. ಮೊದಲು ಸಂಬಂಧಗಳು ಯುಗಾಂತರವರೆಗೆ ಇರುತ್ತಿದ್ರೆ, ಜೀವನದ ಕೊನೆಗಳಿಗೆಯವರೆಗೆ ನಿಭಾಯಿಸಿಕೊಂಡು ಹೋಗುತ್ತಿದ್ರು. ಆಮೇಲೆ ವರ್ಷಗಳಿಗೆ ಸೀಮಿತವಾದವು. ಆದರೆ ಈಗ ಸಂಬಂಧಗಳು ತಿಂಗಳು ಇಲ್ಲ ದಿನಗಳಿಗೆ ಸೀಮಿತವಾಗಿ ಬಿಟ್ಟಿವೆ. ಯಾವಾಗ ಶುರುವಾದವು ಯಾವಾಗ ಮುಗಿಯಿತು ಅನ್ನೋದೇ ಗೊತ್ತಾಗಲ್ಲ. ತಪ್ಪು ಮತ್ತು ಆ ದೇವರು ನೀವು ಯಾವಾಗ ನಂಬುತ್ತೀರೋ ಆಗಲೇ ಕಾಣಿಸೋದು. ಸಿಟ್ಟು ಮಾಡಿಕೊಂಡು ಯಾರು ಹೋಗಿರುತ್ತಾರೋ ಅವರು ವಾಪಸ್ ಬರುತ್ತಾರೆ. ಯಾರು ಮನಸ್ಸು ಒಡೆದು ಹೋಗಿರುತ್ತಾರೋ ಅವರು ವಾಪಸ್ ಬರುವುದು ಅಸಾಧ್ಯ. ಜಗತ್ತು ಯಾರ ಪರಿಸ್ಥಿತಿ ಚೆನ್ನಾಗಿರುತ್ತೋ ಅವರ ಆರೋಗ್ಯವನ್ನೇ ಕೇಳುತ್ತೆ. ನೀವು ಯಾರಿಗೆ ಈಜು ಕಲಿಸಿರುತ್ತೀರೋ ಅವರೇ ನಿಮ್ಮನ್ನು ಮುಳುಗಿಸಲು ಕಾಯುತ್ತಿರುತ್ತಾರೆ. ಯಾವಾಗ ನೋವು ಹಾಗೂ ಕಹಿ ಮಾತುಗಳನ್ನು ಸಹಿಸಿಕೊಂಡಿರಿ ಅಂದರೆ ಆಗ ಸರಿಯಾಗಿ ಬದುಕುವುದನ್ನು ಕಲಿತೀರಿ ಎಂದರ್ಥ. ಅನುಸರಿಸಿಕೊಂಡು ಹೋದರೆ ಸಂಬಂಧಗಳು ಉಳಿಯುತ್ತೆ. ಅದೇ ಸ್ವಲ್ಪ ಪ್ರಶ್ನೆ ಮಾಡಿದರೆ ಆಯಿತು, ಸಂಬಂಧಗಳು ಕಳಚಿ ಬೀಳುತ್ತೆ. ಯಾವಾಗ ನೀವು ಆತ್ಮವಿಶ್ವಾಸದಿಂದ ಇರುವಿರೋ ಆಗ ಜನರು ನಿಮಗೆ ಗೌರವ ಕೊಡುತ್ತಾರೆ. ಇಲ್ಲಾಂದರೆ ನಿಮ್ಮನ್ನು ಕೆಲಸಕ್ಕೆ ಬಾರದವರು ಅಂದುಕೊಳ್ತಾರೆ. ಜೀವನದಲ್ಲಿ ಬಿರುಗಾಳಿಯ ಅವಶ್ಯಕತೆಯೂ ಇದೆ. ಇದರಿಂದ ಯಾರು ಕೈ ಹಿಡಿಯುತ್ತಾರೆ ಯಾರು ಕೈ ಬಿಡುತ್ತಾರೆ ಎಂದು ಗೊತ್ತಾಗುತ್ತೆ. ಸಮಯ ಹೇಳುವವರು ತುಂಬ ಜನ ಸಿಗ್ತಾರೆ, ಆದರೆ ಸಮಯಕ್ಕೆ ಸಹಾಯ ಮಾಡುವವರು ಯಾರೂ ಸಿಗೋದಿಲ್ಲ. ಪ್ರೀತಿ ಮತ್ತು ದ್ವೇಷ ಅನ್ನೋದು ಎರಡು ಸಾಮಾನ್ಯ ಮಾತುಗಳು ಅನಿಸುತ್ತೆ, ಆದರೆ ಈ ಎರಡು ಮಾತುಗಳು ಮನುಷ್ಯನನ್ನು ದೇವರನ್ನಾಗಿಯೂ ಮಾಡುತ್ತೆ ಮತ್ತು ರಾಕ್ಷಸನನ್ನಾಗಿಯೂ ಮಾಡಿಬಿಡುತ್ತೆ. ನಿರೀಕ್ಷೆಗಳು ತುಂಬ ನೋವು ಕೊಡುತ್ತೆ, ಆದರೂ ಕೂಡ ಹೃದಯಕ್ಕೆ ನಿರೀಕ್ಷೆ ಆಸೆಯೇ ಇರುತ್ತೆ. ನೀವು ಬರೀ ನಿಮ್ಮ ಜೇಬನ್ನು ಬಿಸಿಯಾಗಿಡಿ, ಆಗ ಎಲ್ಲರೂ ತಂಪಾಗಿರುತ್ತಾರೆ. ಜನರಿಗೆ ದೂರಾನೇ ಹೋಗೋದಿದ್ರೆ ಹತ್ತಿರವಾಗೋ ನಾಟಕವಾದರೂ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಅಳಿಸೋಕೆ ಮೊದಲು ತುಂಬ ನಗಿಸಿಬಿಟ್ಟಿರುತ್ತಾರೆ. ಗೌರವ ಕೊಡಿ, ಗೌರವ ಪಡೆದುಕೊಳ್ಳಿ, ಇದು ಎಲ್ಲರಿಗೂ ಅನ್ವಯಿಸುವ ನಿಯಮ. ಯಾರ ದೃಷ್ಟಿಯಲ್ಲಿ ನಾವು ಏನೂ ಅಲ್ಲವೋ ಅವರು ನಮ್ಮ ದೃಷ್ಟಿಯಲ್ಲಿ ಅಯೋಗ್ಯರೇ ಸರಿ. ಎಲ್ಲಿ ಗೌರವ ಸಿಗುತ್ತೋ ಅಲ್ಲೇ ಹೃದಯ ಹೋಗಲು ಬಯಸೋದು. ಆದರೆ ಜನರ ದೃಷ್ಟಿಯಲ್ಲಿ ನಾವು ಬದಲಾದ ಮನುಷ್ಯರು. ದೂರ ಹೋದವರ ಬಗ್ಗೆ ಚಿಂತಿಸುತ್ತಾ ಕೂರಬೇಡಿ. ಜಗತ್ತು ದೊಡ್ಡದಿದೆ, ಮತ್ತೊಬ್ಬರು ಜೊತೆಯಾಗುತ್ತಾರೆ. ಜೀವನದಲ್ಲಿ ಪಶ್ಚಾತ್ತಾಪ ಪಡುವುದನ್ನು ನಿಲ್ಲಿಸಿ. ನಿಮ್ಮನ್ನು ಬಿಟ್ಟು ಹೋದವರು ಪಶ್ಚಾತ್ತಾಪ ಪಡಬೇಕು, ಅಂತಹ ಸಾಧನೆ ಮಾಡಿ ತೋರಿಸಿ. ಒಂದು ನೆನಪಿಡಿ, ಯಾರ ಮುಂದೆಯೂ ಯಾವುದೇ ಕಾರಣಕ್ಕೂ ಅಂಗಲಾಚಬೇಡಿ. ಇದರಿಂದ ನಿಮಗೆ ಗೌರವವಾಗಲಿ ಪ್ರೀತಿಯಾಗಲಿ ದೊರೆಯುವುದಿಲ್ಲ. ಆದ್ದರಿಂದ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿಡಿ. ನಿಮ್ಮ ಅದೃಷ್ಟದಲ್ಲಿದ್ದರೆ ಅವರು ತಾವಾಗಿಯೇ ನಿಮ್ಮ ಹತ್ತಿರ ಬರುತ್ತಾರೆ. ತಾಳ್ಮೆಯಿಂದಿರಿ. ಜನರು ನಿಮಗೆ ಕಡಿಮೆ ಗೌರವ ನೀಡುತ್ತಿದ್ದಾರೆ ಎಂದರೆ ನಿಮ್ಮಲ್ಲಿ ಹಣದ ಕೊರತೆ ಇದೆ ಎಂದರ್ಥ.
ಜೀವನದಲ್ಲಿ ಯಾರನ್ನು ಬೇಕಾದರೂ ನಂಬು, ಆದರೆ ನಂಬುವುದಕ್ಕಿಂತ ಮೊದಲು 10 ಸಲ ಯೋಚಿಸು. ಯಾಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನೇ ಕಚ್ಚಿ ಬಿಡುತ್ತೆ. 10 ಬಾರಿ ಸೋತ್ರೂ ಪರವಾಗಿಲ್ಲ, ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಯಾರಿಗೊತ್ತು, ನಿನ್ನ 11ನೇ ಪ್ರಯತ್ನ ಇತಿಹಾಸ ಸೃಷ್ಟಿಸಬಹುದು. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಯಾವಾಗಲೂ ಒಂದು ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ, ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳನ್ನು ನಿಮ್ಮನ್ನು ದ್ವೇಷಿಸುವವರು ಹುಟ್ಟಿಸುತ್ತಾರೆ. ಅವಿವೇಕಿಗಳು ಅವುಗಳನ್ನು ಹರಡಿಸುತ್ತಾರೆ. ಮೂರ್ಖರು ಅವುಗಳನ್ನು ನಂಬುತ್ತಾರೆ. ತುಳಿದು ಬದುಕುವವರ ಮುಂದೆ ತಿಳಿದು ಬದುಕು, ಅಳೆದು ಬದುಕುವವರ ಮುಂದೆ ಬೆಳೆದು ಬದುಕು. ನಿಮ್ಮನ್ನು ನಂಬಿದವರಿಗೆ ಸುಳ್ಳು ಹೇಳಬೇಡಿ, ನಿಮಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ನಂಬಬೇಡಿ. ಪ್ರಪಂಚದಲ್ಲಿ ನಮ್ಮವರು ಅಂತ ಯಾರಾದರೂ ಇದ್ದಾರೆ ಅಂದರೆ ಅದು ಸಮಯ ಮಾತ್ರ. ಯಾಕೆಂದರೆ ಸಮಯ ಒಳ್ಳೆಯದಾಗಿದ್ದರೆ ಎಲ್ಲರೂ ನಮ್ಮವರು, ಇಲ್ಲವಂದರೆ ಯಾರೂ ಇಲ್ಲ. ನೀವು ಯೋಚನೆ ಮಾಡದೆ ಹೇಳುವ ಒಂದೊಂದು ಮಾತು ನಿಮ್ಮನ್ನು ಒಂದೊಂದು ನಿಮಿಷನೂ ಯೋಚನೆ ಮಾಡಿಸುತ್ತೆ. ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಸುವುದೇ ಒಳಿತು. ಕೆಲವೊಂದು ಪರಿಚಯಗಳು ಪ್ರಾರಂಭದಲ್ಲಿ ಎಷ್ಟು ಸಂತೋಷ ಕೊಡುತ್ತೋ ಕೊನೆಗೆ ಅಷ್ಟೇ ನೋವನ್ನು ಕೊಟ್ಟು ಹೋಗುತ್ತೆ. ತಪ್ಪು ಮಾಡಿದ್ದು ತಪ್ಪಲ್ಲ, ಆ ತಪ್ಪನ್ನು ಸರಿಪಡಿಸಿಕೊಳ್ಳೋದಿರೋದು ತಪ್ಪು. ತಾಳ್ಮೆ ಅಂದರೆ ಏನು ಗೊತ್ತಾ? ನಮ್ಮನ್ನು ಮೂರ್ಖರಾಗಿಸ್ತಾ ಇದ್ದಾರೆ ಅಂತ ಗೊತ್ತಿದ್ರು ನಾವು ನಮ್ಮದೇ ತಪ್ಪಿರಬಹುದು ಅಂತ ತಿಳ್ಕೊಂಡು ತಲೆ ತಗ್ಗಿಸ್ತೀವಲ್ಲ ಅದು. ಆಡಿಕೊಳ್ಳುವವರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದಿರುವುದೇ ಯಶಸ್ವಿ ವ್ಯಕ್ತಿಗಳ ಬಹುಮುಖ್ಯ ಗುಣ. ನಿನ್ನ ಕಷ್ಟ ನೋವುಗಳ ಬಗ್ಗೆ ಗೆಜ್ಜೆ ಕಟ್ಟಿ ಎಲ್ಲರ ಹತ್ರ ಹೇಳಬೇಡ. ಇಲ್ಲಿ ಕೇಳುವವರಿಗಿಂತ ನಗುವವರು ಅತಿ ಹೆಚ್ಚು. ನಂಬಿಕೆಗಿಂತ ಸಂದೇಹ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯೋಲ್ಲ. ಕಾಲ ಚಲಿಸುತ್ತಾ ಹೋದಂತೆ ಹಲವು ಪಾಠಗಳನ್ನು ಕಲಿಸುತ್ತಾ ಹೋಗುತ್ತೆ. ನಾವು ಕಲಿಯುತ್ತಾ ಹೋಗಬೇಕು ಅಷ್ಟೇ. ಜೀವನದ ಅತ್ಯಂತ ಒಳ್ಳೆಯ ಪಾಠವನ್ನು ಯಾವಾಗಲೂ ಜೀವನದ ಅತಿ ಕೆಟ್ಟ ಪರಿಸ್ಥಿತಿಯಲ್ಲೇ ಕಲಿಯುತ್ತೇವೆ. 1000 ಅಡಿ ಎತ್ತರದಿಂದ ಬಿದ್ದರೂ ಸದ್ದು ಮಾಡದ ಸಾಸಿವೆ ಬಾಣಲಿಗೆ ಬಿದ್ದಾಗ ಸಿಡಿಯುವಂತೆ ಮನುಷ್ಯನ ಗುಣ ಅರಿವಾಗಲು ಕಾಲ ಮತ್ತು ಜಾಗ ಬದಲಾಗಬೇಕಾಗುತ್ತೆ. ನೀರಿನಲ್ಲಿರುವ ಮೀನು ನೀರನ್ನು ಹುಡುಕಬಾರದು. ಹಾಗೆ ಜೀವನದಲ್ಲಿ ಏನೇ ಬರಲಿ ಯಾವತ್ತು ನಾನು ಸೋಲುತ್ತಿದ್ದೇನೆ ಅಂತ ಕುಗ್ಗಬಾರದು. ಜೀವನದ ಬಗ್ಗೆ 2 ಮಾತಿನಲ್ಲಿ ಹೇಳಬೇಕೆಂದರೆ, ಕಣ್ಣಿಗೆ ಇಷ್ಟವಾದದ್ದು ಕೈಯಲ್ಲಿ ಇರೋದಿಲ್ಲ, ಮನಸ್ಸಿಗೆ ಇಷ್ಟವಾದದ್ದು ಜೀವನದಲ್ಲಿ ಸಿಗೋದಿಲ್ಲ. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನೀನು ನಂಬಿದ ದೇವರು ನಿನ್ನ ಹುಡುಕುತ್ತಾ ನಿನ್ನ ಮನೆಗೆ ಬರುವನು. ಎದ್ದು ನಿಂತು ಗಟ್ಟಿಯಾಗಿ ಮಾತನಾಡುವುದಷ್ಟೇ ತಾಕತ್ತಲ್ಲ, ಸುಮ್ಮನೆ ಕುಳಿತು ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆಯೂ ಒಂದು ತಾಕತ್ತೆ. ಸಾಧನೆಯ 2ನೇ ಮಾತು, ಮೊದಲು ಸಾಧಿಸುತ್ತೇನೆ ಎಂಬ ಧೈರ್ಯ ಬೇಕು. ಬಲ ಇದ್ದವನಿಗಿಂತ ಛಲ ಇದ್ದವನು ಸಾಧಿಸುತ್ತಾನೆ. ನಮ್ಮಿಂದ ಯಾರಿಗೂ ಅನ್ಯಾಯ ಆಗಿಲ್ಲ ಅಂದ ಮೇಲೆ ತುಂಬ ತಾಳ್ಮೆಯಿಂದ ಇರಬೇಕು. ಯಾಕೆಂದರೆ ಸರಿಯಾದ ಸಮಯಕ್ಕೆ ಭಗವಂತ ದಾರಿ ತೋರಿಸುತ್ತಾನೆ. ಸಂತೋಷವಾಗಿರುವಾಗ ನೀವು ಸಂಗೀತವನ್ನು ಆನಂದಿಸುತ್ತೀರಿ, ಆದರೆ ದುಃಖಿತರಾಗಿರುವಾಗ ನೀವು ಸಂಗೀತವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಬಳಸಿಕೊಳ್ಳುವವರ ಹತ್ತಿರ ಹೋಗಬೇಡಿ, ಬೆಳೆಸುವವರ ಹತ್ತಿರ ಹೋಗಿ. ಜೀವನದಲ್ಲಿ ಉದ್ಧಾರ ಆದರೂ ಆಗ್ತೀರಾ. ನಿಮ್ಮನ್ನು ಮುಳುಗಿಸಲು ಬರುವವರ ಪೈಕಿ ಬಹುತೇಕ ಜನರು ನಿಮ್ಮಿಂದಲೇ ಈಜು ಕಲಿತವರಾಗಿರುತ್ತಾರೆ. ಈಗಿನ ದಿನದಲ್ಲಿ ಅತಿ ಕಠಿಣವಾದ ಕೆಲಸವೆಂದರೆ ನಮ್ಮವರಲ್ಲೇ ನಮ್ಮವರನ್ನು ಹುಡುಕೋದು. 10 ಬಾರಿ ಸೋತ್ರೂ ಪರವಾಗಿಲ್ಲ, ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಯಾರಿಗೊತ್ತು, ನಿನ್ನ 11ನೇ ಪ್ರಯತ್ನ ಇತಿಹಾಸ ಸೃಷ್ಟಿಸಬಹುದು. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಅವಶ್ಯಕತೆ ಮತ್ತು ಅನಿವಾರ್ಯತೆ ಒಳ್ಳೆಯವರನ್ನು ದ್ವೇಷಿಸುವಂತೆ ಮಾಡುತ್ತೆ, ಕೆಟ್ಟವರನ್ನು ಪ್ರೀತಿಸುವಂತೆ ಮಾಡುತ್ತೆ. ಸಿಂಹವಾಗು, ಆದರೆ ಸಿಂಹಾಸನದ ಚಿಂತೆ ಬೇಡ. ನೀನೆಲ್ಲಿ ವಿಶ್ರಮಿಸುತ್ತೀಯೋ ಆ ಜಾಗವೇ ಸಿಂಹಾಸನವಾಗಿ ಬದಲಾಗುವುದು. ಕಾಲ ಎಲ್ಲರಿಗೂ ಅವಕಾಶ ಕೊಡುತ್ತೆ, ಹಾಗಂತ ಎಲ್ಲದಕ್ಕೂ ಕಾಲಾವಕಾಶ ಕೊಡೋದಿಲ್ಲ.